ನಿನ್ನೆ ರಾಜ್ಯಸಭಾ ಚುನಾವಣೆ ನಿಮಿತ್ತವಾಗಿ ರಾಜ್ಯಸಭೆಗೆ ಆಯ್ಕೆ ಆದಂಥ ನಸರುದ್ದೀನ್, ಹೌದಲ್ರಿ ಅವನ ಹೆಸರು ನಾಸಿರ, ಹಾಂ, ಯಾವ್ಯಾವ ನಾಸಿರೋ ಕಾಸಿರೋ ಗುರುತಿಲ್ಲ, ಏನು ನಿನ್ನೆ ಮಾಡಿದ್ದಾನೆ ಅವನು ನೇರವಾಗಿ ಆ ಒಂದು ದೇಶ ವಿರೋಧಿ ಘೋಷಣೆ ಕೊಡೋ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಹರಿಹಾಯ್ದಿದ್ದು. ಇದು ನೋಡಿಬಿಟ್ರೆ ನೇರವಾಗಿ ಇಂಥ ದೇಶದ್ರೋಹಿಗಳನ್ನೇ ಕಾಂಗ್ರೆಸ್ ಹೊತ್ತು ರಾಜ್ಯಸಭೆಗೆ, ವಿಧಾನ ಪರಿಷತ್ತಿಗೆ, ಉಪರಾಷ್ಟ್ರಪತಿ ಒಬ್ಬ ಇದ್ದ, ಅವ ಏಜೆಂಟ್, ಅವನು ಪಾಕಿಸ್ತಾನ ಏಜೆಂಟ್ ಹಂಗೆ ಮಾತಾಡ್ತಿದ್ದ, ಅವನು ಭಾಳ ಸೀನಿಯರ್ ಮೋಸ್ಟ್. ಇಂಥವ್ರನ್ನ ಹುಡುಕಿ ಇರುತ್ತೆ ನಮ್ಮ ಸದನದಲ್ಲಿ. ಇವತ್ತು ವಿಧಾನಸಭೆ ಅನ್ನೋಂಥ ಒಂದು ಪವಿತ್ರವಾದಂಥ ಭಾರತದ ಒಂದು ಸದನದಲ್ಲಿ ಈ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಂದರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ, ದೇಶದ್ರೋಹಿಗಳಿಗೆ ಎಷ್ಟು ರೀತಿ ಇವತ್ತು ಅವರಿಗೆ ಧೈರ್ಯ ಬಂದಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಮುಸ್ಲಿಂ ಪರವಾಗಿ ಹೇಳಿಕೆಗಳು. ಸರ್, ರಾಜ್ಯಸಭಾ ಸದಸ್ಯರು ಈ ಘಟನೆ ಆದ್ಮೇಲೆ ಸೌಜನ್ಯಕ್ಕೂ ಕೂಡ ಈ ಘಟನೆಯನ್ನ ಖಂಡಿಸುವ ಗೋಜಿಗೆ ಹೋಗಿಲ್ಲ ಸರ್. ಮೊದಲು ಅವನೇ ದೇಶದ್ರೋಹಿ ಅದಾನ್ರಿ. ಅವ ನಿಮ್ಗೆ ಹೇಳ್ತೇನೆ, ಅವನಿಗೇನಾದರೂ ಈ ದೇಶದ ಅನ್ನ ತಿಂದಿದ್ರೆ, ನಿಜವಾಗಿ ಅವರ ಅಪ್ಪಗ ಅವ ಹುಟ್ಟಿದ್ರೆ ಅಲ್ಲೇ ಅವನಿಗೆ ಕಪಾಳಿ ಹೊಡಿಬೇಕಾಗಿತ್ತು ಅವನ ಬೆಂಬಲಿಗೆ. ಅವನಿಗೆ ಬೆಂಬಲ ಕೊಡ್ತಾನಂದ್ರೆ, ಅದನ್ನ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಮುಗಿಬೀಳ್ತಾನಂದ್ರೆ ಅವನು 100ಕ್ಕೆ 100 ದೇಶದ್ರೋಹಿ ಇದ್ದಾನೆ. ಅವನೇ ಪಾಕಿಸ್ತಾನ ಏಜೆಂಟ್ ಅದಾನೆ. ಅವನಿಗೆ ಬೆಂಬಲ ಕೊಟ್ಟಂಥ ಕಾಂಗ್ರೆಸ್ಸು ಈ ದೇಶದ ಜನರ ಮುಂದೆ ಹೇಳಬೇಕು, ನಿಮಗೆ ನಮ್ಮ ದೇಶ ಮುಖ್ಯ, ಪಾಕಿಸ್ತಾನ